ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತದ ಮುಂದಿನ ಭಾಗವನ್ನು ನೋಡೋಣ. ಮೇ ತಿಂಗಳದು ತಮಿಳುನಾಡಿನಲ್ಲಿ ದ್ರವ ಸಾರಜನಕ ಬಳಕೆ ಇತ್ತೀಚೆಗೆ ನಿಷೇಧ ಮಾಡಲಾಗಿದೆ. ಆಹಾರ ಅಂದರೆ ಬಿಸ್ಕಟ್ ಮತ್ತು ಐಸ್ ಕ್ರೀಮ್ಗಳಂಥ ಆಹಾರ ಪದಾರ್ಥಗಳ ಜೊತೆಗೆ ದ್ರವ ಸಾರಜನಕವನ್ನು ನೇರವಾಗಿ ಬಳಕೆ ಮಾಡುತ್ತಿದ್ದು, ಇಂಥ ಆಹಾರ ಪದಾರ್ಥಗಳು ಮಕ್ಕಳ ಆರೋಗ್ಯಕ್ಕೆ ಅಪಾಯಕಾರಿ ಎಂದು ದೃಢಪಟ್ಟ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ತಮಿಳುನಾಡಿನಲ್ಲಿ ಆರೋಗ್ಯ ಇಲಾಖೆಯು 2024 ಏಪ್ರಿಲ್ 25ರಂದು ನಿಷೇಧ ಆದೇಶವನ್ನು ಹೊರಡಿಸಿದೆ. ಇತ್ತೀಚೆಗೆ ಅಲ್ಲಿ ತಮಿಳುನಾಡಿನಲ್ಲಿ ಇದು ಆಹಾರ ಪದಾರ್ಥ ಅಥವಾ ಪಾನೀಯವನ್ನು ನೀಡುವ ಮೊದಲ ದ್ರವ ಸಾರಜನಕವನ್ನು ಸಂಪೂರ್ಣವಾಗಿ ಆವಿಯಾಗಿಸಬೇಕು ಎಂದು ಹೇಳುತ್ತದೆ. ಕರ್ನಾಟಕದಲ್ಲೂ ಇಂಥ ಆಹಾರ ಪದಾರ್ಥಗಳ ಮೇಲೆ ನಿಷೇಧ ಹೇರಲು ಸಂಭವವಿದೆ ಎಂದು ಹೇಳಲಾಗಿದೆ. ಇತ್ತೀಚೆಗೆ ಸಾರಜನಕ ಬಳಕೆಯಿಂದ ಆಹಾರವನ್ನು ನಿಷೇಧ ಮಾಡಲಾಗಿದೆ ಇಲ್ಲಿ ತಮಿಳುನಾಡಿನಲ್ಲಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿಕೊಳ್ಳಿ. ಅದೇ ರೀತಿ ಮುಂದೆ ನೋಡೋಣ. ಪಶ್ಚಿಮ ಬಂಗಾಳದ ಜುನ್ಪುಟ್ ಗ್ರಾಮದಲ್ಲಿ DRDOನ ನೂತನ ಪರೀಕ್ಷಾ ಕೇಂದ್ರ ಸ್ಥಾಪನೆಗೆ ಕಾರ್ಯಾರಂಭವನ್ನು ಮಾಡಲಾಗಿದೆ. DRDOನ ನೂತನ ಪರೀಕ್ಷಾ ಕೇಂದ್ರ. DRDO ಸಂಸ್ಥೆ ಕ್ಷಿಪಣಿ ಪರೀಕ್ಷೆಗಳನ್ನು ಹಾಗೂ ತನ್ನ ಎಲ್ಲ ಪರೀಕ್ಷಾರ್ಥ ಕಾರ್ಯಾಚರಣೆಗಳನ್ನು ಒಡಿಶಾದ ಬಾಲಸೋರ್ ಜಿಲ್ಲೆಯ ಚಾಂಡಿಪುರದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂದರೆ ವಿಲ್ಲರ್ ದ್ವೀಪದಲ್ಲಿ ಇಂಟಿಗ್ರೇಟೆಡ್ ಟೆಸ್ಟ್ ರೇಂಜ್ನಲ್ಲಿ ನಡೆಸಲಾಗುತ್ತಿತ್ತು ಇದನ್ನು. ಆದರೆ ಈಗ ಈ ಪರೀಕ್ಷೆ ಚಟುವಟಿಕೆಗಳ ಕಾರ್ಯ ಒತ್ತಡವನ್ನು ಕಡಿಮೆ ಮಾಡಲು ಪಶ್ಚಿಮ ಬಂಗಾಳದ ಕೊಲ್ಲಿಯಲ್ಲಿ ಬರುವ ದೀಘಾ ಸಮೀಪದ ಜುನ್ಪುಟ್ ಗ್ರಾಮದಲ್ಲಿ ಬಳಿ ನೂತನ ಪರೀಕ್ಷಾ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ. ಇಲ್ಲಿ ಪಶ್ಚಿಮ ಬಂಗಾಳದ ಬಳಿ ಇರುವ ದೀಘಾ ಸಮೀಪದ ಜುನ್ಪುಟ್, ಈ ಜುನ್ಪುಟ್ ಬಳಿ ನೂತನ ಪರೀಕ್ಷಾ ಕೇಂದ್ರವನ್ನು ಸ್ಥಾಪಿಸಲಾಗುತ್ತಿದೆ. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಇದು ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ. ಅದೇ ರೀತಿ ಮುಂದೆ ನೋಡೋಣ. ದೇಶದಲ್ಲಿ ಅತಿ ಹೆಚ್ಚು ತಾಪ ದಾಖಲಾದ ತಾಣ ಯಾವುದಂದರೆ ಪಶ್ಚಿಮ ಬಂಗಾಳದ ಕಾಲೇಕುಂಡ. ಭಾರತವು ಅತಿ ಹೆಚ್ಚು ಬಿಸಿಲಿನಲ್ಲಿ ಬೆಗೆಯಿಂದ ತತ್ತರಿಸಿತು. ಇದು ಉಷ್ಣ ಅಲೆಯು ಹಲವು ಪ್ರದೇಶದಲ್ಲಿ ತಾಪವನ್ನು ಹೆಚ್ಚಿಸಿದೆ. ಪ್ರಸ್ತುತ 2024ರಲ್ಲಿ ಪಶ್ಚಿಮ ಬಂಗಾಳದ ಕಾಲೇಕುಂಡದಲ್ಲಿ 47.2 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ಇದರಿಂದ ಅತಿ ಹೆಚ್ಚಿನ ತಾಪಮಾನವೆಂದು ಹೇಳಲಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಪಮಾನ ಯಾವುದಂದರೆ ರಾಯಚೂರಿನಲ್ಲಿ ದಾಖಲಾಗಿದೆ. ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿದೆ. 45.6 ಡಿಗ್ರಿ ತಾಪಮಾನ ದಾಖಲಾಗಿದೆ ಕರ್ನಾಟಕದಲ್ಲಿ. ನೋಡಿಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದೆ ಇದು. ಅದೇ ರೀತಿ ಮುಂದೆ ನೋಡೋಣ. ಅದೇ ರೀತಿ ಊಟಿ ತಾಪಮಾನ ಸಾರ್ವಕಾಲಿಕ ಗರಿಷ್ಠ ದಾಖಲಾಗಿದೆ. ಅಲ್ಲಿ ಊಟಿಯಲ್ಲಿ ತಾಪಮಾನ 29 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಇದು ಸಾರ್ವಕಾಲಿಕ ಗರಿಷ್ಠ ತಾಪಮಾನ ಎನಿಸಿಕೊಂಡಿದೆ ಇದು. ಅದೇ ರೀತಿ ನೋಡೋದಾದರೆ ಇತ್ತೀಚೆಗೆ ಕಸ ನಿರ್ಮೂಲನೆ ಮಾಡಿ ಹಿಮಾಲಯ ಉಳಿಸಿ ಎಂಬ ಧ್ಯೇಯವಾಕ್ಯದಲ್ಲಿ ಎವರೆಸ್ಟ್ ಸ್ವಚ್ಛತಾ ಅಭಿಯಾನವನ್ನು ನೇಪಾಳ ಸೇನೆ ಆರಂಭಿಸಿದೆ. ನೇಪಾಳ ಸೇನೆ ಇತ್ತೀಚೆಗೆ ಕಸ ನಿರ್ಮೂಲನೆ ಮಾಡಿ ಹಿಮಾಲಯ ಉಳಿಸಿ ಎಂಬ ಧ್ಯೇಯವಾಕ್ಯದಲ್ಲಿ ಎವರೆಸ್ಟ್ ಸ್ವಚ್ಛತಾ ಅಭಿಯಾನವನ್ನು ಆರಂಭಿಸಿದೆ. ಎವರೆಸ್ಟ್ ಪರ್ವತದಲ್ಲಿ ಸಂಗ್ರಹಗೊಂಡಿರುವ ಮಾನವ ನಿರ್ಮಿತ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ ಮಾಲಿನ್ಯ ಮಟ್ಟವನ್ನು ನಿಯಂತ್ರಿಸುವ ಮತ್ತು ಹವಾಮಾನ ಬದಲಾವಣೆ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುವ ಗುರಿ ಉದ್ದೇಶದಿಂದ ಮೇಜರ್ ಆದಿತ್ಯ ಕರ್ಕಿ ಅವರ ನೇತೃತ್ವದಲ್ಲಿ ಈ ಅಭಿಯಾನವನ್ನು ಹಾಕಿಕೊಳ್ಳಲಾಗಿದೆ. ಯಾವುದು? ಮೌಂಟ್ ಎವರೆಸ್ಟ್ ಸ್ವಚ್ಛತಾ ಅಭಿಯಾನ. ಯಾರ ನೇತೃತ್ವ ಅಂದರೆ ಆದಿತ್ಯ ಕರ್ಕಿ. ಅದೇ ರೀತಿ ಮುಂದೆ ನೋಡೋಣ. ಮುಂದೆ ನೋಡೋದಾದರೆ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಪುರಾಣದಲ್ಲಿ ಉಲ್ಲೇಖಿತ ದೈತ್ಯ ಹಾವು ಅದನ್ನು ವಾಸುಕಿಯ ಅವಶೇಷ ಪತ್ತೆಯಾಗಿದೆ. ಇತ್ತೀಚೆಗೆ ಅಂದರೆ ಮಹಾಭಾರತ ಮತ್ತು ಭಾಗವತದಲ್ಲಿ ಪ್ರಸ್ತಾಪಿತ ಶ್ರೀಕೃಷ್ಣನೊಂದಿಗೆ ನಂಟು ಹೊಂದಿರುವ ವಾಸುಕಿ ಎಂಬ ದೈತ್ಯ ಹಾವು ಕಲ್ಪನೆಯಲ್ಲ. ಅಂಥ ಹಾವುಗಳು ನಿಜವಾಗಿಯೂ ಭಾರತದಲ್ಲಿದ್ದವು ಎಂಬುದನ್ನು ವಿಜ್ಞಾನಿಯೊಬ್ಬರು ಪತ್ತೆ ಹಚ್ಚಿದ್ದಾರೆ. ಯಾವ ದೊಡ್ಡ ಹಾವುಗಳದು ಅಂದರೆ ಗುಜರಾತ್ನ ಕಚ್ ಪ್ರದೇಶದ ಪಾಂದಾರ ಲಿಗ್ನೈಟ್ ಕಲ್ಲಿದ್ದಲು ಗಣಿಯ ಪ್ರದೇಶದಲ್ಲಿ ಈ ದೈತ್ಯ ಹಾವು ಜೀವಿಸುವ ಕುರಿತು
ಅದರ ಪಳವಳಿಕೆಗಳು ಲಭ್ಯವಾಗಿವೆ. ಇಲ್ಲಿ ಗುಜರಾತ್ದಲ್ಲಿ. ಅಂದರೆ ಇದು ಸುಮಾರು 4.7 ಕೋಟಿ ವರ್ಷದ ಹಿಂದೆ ಇರುವ ಶೀತಯುಗದಲ್ಲಿ ಭಾರತದಲ್ಲಿದ್ದ ಅತಿ ದೊಡ್ಡ ಹಾವಿನ ಪಳವಳಿಕೆಯಾಗಿದೆ ಎಂದು ಪತ್ತೆ ಮಾಡಲಾಗಿದೆ. ಇತ್ತೀಚೆಗೆ ಗುಜರಾತ್ನಲ್ಲಿ ಒಂದು ದೊಡ್ಡ ಹಾವನ್ನು ಪಳವಳಿಕೆಯನ್ನು ಪತ್ತೆ ಮಾಡಲಾಗಿದೆ. ಇದು ಬರೋಬ್ಬರಿ 1,000 kg ತೂಕ ಹಾಗೂ 36ರಿಂದ 50 ಅಡಿ ಉದ್ದವಿರಬಹುದೆಂದು ರೋಕ್ರಿ IIT ಪ್ರಾಧ್ಯಾಪಕರಾದ ದೇಂಬಜಿತ್ ದತ್ತ ಸೈಂಟಿಫಿಕ್ ರಿಪೋರ್ಟ್ ನಿಯತಕಾಲಿಕೆಯಲ್ಲಿ ಬರೆದಿರುವ ವರದಿಯಲ್ಲಿ ತಿಳಿಸಿದ್ದಾರೆ. ಯಾರು? ದೇಂಬಜಿತ್. ಇವರು ರೋಕ್ರಿ IIT ಪ್ರಾಧ್ಯಾಪಕರಾಗಿದ್ದಾರೆ. ಅದೇ ರೀತಿ ಹಾವುಗಳಿಗೆ ಸಂಬಂಧಿಸಿದ ಮಾಹಿತಿ ನೋಡೋದಾದರೆ ಹಾವುಗಳ ಬಗ್ಗೆ ಅಧ್ಯಯನವನ್ನು ಸೆರ್ಪಟಾಲಜಿ ಎನ್ನುವರು. ಜಗತ್ತಿನಲ್ಲಿ ಪ್ರಸ್ತುತ ಅತಿ ದೊಡ್ಡ ಹಾವು ಅಂದರೆ ಆನೆಕೊಂಡ. ಇದನ್ನು ಅಮೆಜಾನ್ ಕಾಡಿನಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಭಾರತದಲ್ಲಿ ಕಾಳಿಂಗ ಸರ್ಪವನ್ನು ರಾಷ್ಟ್ರೀಯ ಸರೀಸೃಪ ಎಂದು 1972ರಲ್ಲಿ ಘೋಷಿಸಲಾಗಿದೆ. ಯಾವಾಗ? 1972ರಲ್ಲಿ ಕಾಳಿಂಗ ಸರ್ಪವನ್ನು ರಾಷ್ಟ್ರೀಯ ಸರೀಸೃಪ ಎಂದು ಘೋಷಣೆಯನ್ನು ಮಾಡಲಾಗಿದೆ. ಅದೇ ರೀತಿಯಾಗಿ ಕಾಳಿಂಗ ಸರ್ಪ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡುತ್ತದೆ. ಇದನ್ನು ಆಗೊಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಎನ್ನುವರು. ಯಾವುದೋ ಆಗೊಂಬೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಬಂದಿದೆ. ಆಗೊಂಬೆಯನ್ನು ಕಾಳಿಂಗ ಸರ್ಪಗಳ ರಾಜಧಾನಿ ಎನ್ನುವರು. ಕಾಳಿಂಗ ಸರ್ಪವು ಗೂಡು ಕಟ್ಟುವ ಮತ್ತು ಹಾವನ್ನೇ ತಿನ್ನುವ ಹಾವಾಗಿದೆ. ಯಾವುದು? ಕಾಳಿಂಗ ಸರ್ಪ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಇಂಡಿಗೋ ಕಂಪನಿಯಿಂದ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆ ಇತ್ತೀಚೆಗೆ ಆರಂಭಕ್ಕೆ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಯಾವುದರಿಂದ? ಇಂಡಿಗೋ ಕಂಪನಿಯಿಂದ ಬೆಂಗಳೂರಿನಲ್ಲಿ. ದೇಶದಲ್ಲಿ 2026 ವೇಳೆಗೆ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆ ಆರಂಭಿಸಲು ಇಂಡಿಗೋ ಕಂಪನಿಯ ಮಾತೃ ಸಂಸ್ಥೆಯಾದ ಇಂಟರ್ ಗ್ಲೋಬಲ್ ಎಂಟರ್ಪ್ರೈಸಸ್ ಮತ್ತು ಅಮೆರಿಕದ ಆರ್ಚರ್ ಏವಿಯೇಷನ್ ಜಂಟಿಯಾಗಿ ಸಿದ್ಧತೆ ನಡೆಸಿದೆ. ಪ್ರಥಮ ಬಾರಿಗೆ ನವದೆಹಲಿಯ ಕನೌಟ್ ಸ್ಥಳದಲ್ಲಿ ಹರಿಯಾಣದ ಗುರುಗ್ರಾಮಕ್ಕೆ ಈ ಸೇವೆಯನ್ನು ಆರಂಭಿಸಲಾಗಿದೆ. ಅಂದರೆ ನವದೆಹಲಿಯ ಕನೌಟ್ ಸ್ಥಳದಿಂದ ಸೀದಾ ಹರಿಯಾಣದ ಗುರುಗ್ರಾಮಕ್ಕೆ ಈ ಇಂಡಿಗೋ ಏರ್ ಟ್ಯಾಕ್ಸಿಯನ್ನು ಸೇವೆಯನ್ನು ಆರಂಭಿಸಲಾಗಲಿದೆ. ಅದೇ ರೀತಿಯಾಗಿ ನವದೆಹಲಿ ಬಳಿಕ ಮುಂಬೈ ಮತ್ತು ಬೆಂಗಳೂರಿನಲ್ಲೂ ಈ ಸೇವೆ ವಿಸ್ತರಿಸಲು ಈ ಕುರಿತು ಕಂಪನಿ ನಿರ್ಧರಿಸಿವೆ. ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಸೇವೆ ಕುರಿತು ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮಾತುಕತೆಯನ್ನು ನಡೆಸಲಾಗುತ್ತಿದೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಇಂಡಿಗೋ ಕಂಪನಿಯಿಂದ ಏರ್ ಟ್ಯಾಕ್ಸಿ ಸೇವೆ, ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ. ಅದೇ ರೀತಿಯಾಗಿ ಏರ್ ಟ್ಯಾಕ್ಸಿಯ ಮೊದಲ ಸೇವೆ ಆರಂಭವಾಗಲಿರುವ ದೆಹಲಿಯ ಕಂಟೋನ್ನಿಂದ ಹರಿಯಾಣದ ಗುರುಗ್ರಾಮ್, ಅಲ್ಲಿಂದ ಅಲ್ಲಿವರೆಗೂ ಮೊದಲ ಆಗಲಿದೆ. ಅಂದರೆ ದೆಹಲಿಯ ಮೊದಲ ಏರ್ ಟ್ಯಾಕ್ಸಿ ಸೇವೆಯನ್ನು ದೆಹಲಿಯ ಕಂಟೋನ್ನಿಂದ ಹರಿಯಾಣದ ಗುರುಗ್ರಾಮಕ್ಕೆ ಒದಗಿಸಲು ಉದ್ದೇಶಿಸಲಾಗಿದೆ. ಈ ಎರಡು ಸ್ಥಳಗಳ ನಡುವೆ 27 ಕಿಲೋಮೀಟರ್ ದೂರವಿದೆ. ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮೊದಲ ಸಲ ದಲಿತ ಧರ್ಮಗುರುವಿಗೆ ಜಗದ್ಗುರು ಎಂಬ ಬಿರುದನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ ಸೇರಿದ ಧರ್ಮಗುರು ಒಬ್ಬರಿಗೆ ಜಗದ್ಗುರು ಎಂಬ ಬಿರುದನ್ನು ನೀಡಲಾಗಿದೆ. ದೇಶದ 13 ಅಖಾಡಗಳಲ್ಲಿ ಒಂದಾದ ಜುನಾ ಅಖಾಡ ಗುಜರಾತ್ ಮೂಲದ ಮಹಾಮಂಡಲೇಶ್ವರ ಮಹೇಂದ್ರ ನಂದಗಿರಿ ಅವರಿಗೆ ಈ ಬಿರುದನ್ನು ನೀಡಲಾಗಿದೆ. ಯಾರಿಗೆ? ಮಹೇಂದ್ರ ನಂದಗಿರಿ. ಅದೇ ರೀತಿಯಾಗಿ ರಷ್ಯಾ ಪಡೆಗಳಿಂದ ಉಕ್ರೇನ್ನ ದೊಡ್ಡ ವಿದ್ಯುತ್ ಸ್ಥಾವರವಾದ ಟ್ರಿಪ್ಲಿಸ್ಕಾ ನಾಶ ಮಾಡಲಾಗಿದೆ ಇತ್ತೀಚೆಗೆ. ಅಂದರೆ ಉಕ್ರೇನ್ನ ಕೀವ್, ಚೆರ್ಕಾಸಿ ಮತ್ತು ಜೈಟೋಮಿರ್ ಪ್ರದೇಶಗಳಿಗೆ ವಿದ್ಯುತ್ ಸರಬರಾಜು ಮಾಡುತ್ತಿದ್ದ ಅತಿ ದೊಡ್ಡ ವಿದ್ಯುತ್ ಸ್ಥಾವರ ಆಗಿರುವ ಟ್ರಿಪ್ಲಿಸ್ಕಾ ಸ್ಥಾವರದ ಮೇಲೆ ರಷ್ಯಾದ ಹಲವು ಕ್ಷಿಪಣಿಗಳು ಡ್ರೋನ್ ಅಪ್ಪಳಿಸಿದ್ದು ಟ್ರಾನ್ಸ್ಫಾರ್ಮರ್, ಟ್ರೈಬರ್ಗಳು ಮತ್ತು ಜನರೇಟರ್ಗಳು ಒತ್ತಿ ಉರಿದಿವೆ. ಇದರಿಂದ ಈ ಸ್ಥಾವರದಿಂದ 30 ಲಕ್ಷ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆ ಆಗುತ್ತಿತ್ತು. ಈಗ ಆ ವಿದ್ಯುತ್ ಸ್ಥಾವರ ನಾಶವಾಗಿದೆ. ಅದೇ ರೀತಿ ಮುಂದೆ ನೋಡೋದಾದರೆ ಮಾಲ್ಡೀವ್ಸ್ ಸಂಸತ್ ಚುನಾವಣೆಯಲ್ಲಿ ಮೊಹಮ್ಮದ್ ಮುಜೋಯಿ ಪಕ್ಷಕ್ಕೆ ಗೆಲುವಾಗಿದೆ. ಇತ್ತೀಚೆಗೆ ಮಾಲ್ಡೀವ್ಸ್ ಸಂಸತ್ತಿನ ಚುನಾವಣೆ ಜರುಗಿತ್ತು. ಈ ಚುನಾವಣೆಯಲ್ಲಿ ಭಾರತದ ವಿರೋಧಿ ನೀತಿ ಅನುಸರಿಸಿರುವ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಜೋಯಿ ಅವರ
ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಸಂಸತ್ತಿನ ಚುನಾವಣೆಯಲ್ಲಿ ಚಾರಿತ್ರಿಕ ವಿಜಯ ದಾಖಲಿಸಿದೆ. ಅದು ಮುಜಯ್ಯ ಪಕ್ಷ ಅದ ಅಂದರೆ ಪೀಪಲ್ಸ್ ನ್ಯಾಷನಲ್ ಕಾಂಗ್ರೆಸ್ ಮುಜಯ್ಯ ಪಕ್ಷ. ಭಾಳ ಇಂಪಾರ್ಟೆಂಟ್ ಅದು ನೋಡಿಕೊಳ್ಳಿ ಫ್ರೆಂಡ್ಸ್. 2019ರಲ್ಲಿ ಮಾಲ್ಡೀವ್ಸ್ ಸಂಸತ್ತಿನ ಚುನಾವಣೆಯಲ್ಲಿ ಅಬ್ದುಲ್ಲಾ ಸಾಯಿದ್ ಅವರ ನೇತೃತ್ವದಲ್ಲಿ ಡೆಮೊಕ್ರಾಟಿಕ್ ಪಕ್ಷವು 65 ಸ್ಥಾನಗಳನ್ನು ಪಡೆದಿತ್ತು. ಸ್ಕ್ರೀನ್ ಶಾಟನ್ನು ತೆಗೆದುಕೊಳ್ಳಿ ಫ್ರೆಂಡ್ಸ್, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಭಾರತದಲ್ಲೇ ಬುಲೆಟ್ ಟ್ರೈನ್ ತಯಾರಿಗೆ ಸಿದ್ಧತೆ. ಚೆನ್ನೈ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯಲ್ಲಿ ವಿನ್ಯಾಸ ಮಾಡಲಾಗುತ್ತಿದೆ. ಅಂದರೆ 1 ಗಂಟೆಗೆ 250 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಪ್ರಯಾಣಿಸುವ ಸಾಮರ್ಥ್ಯದ ಬುಲೆಟ್ ಟ್ರೈನನ್ನು ದೇಶೀಯವಾಗಿಯೇ ನಿರ್ಮಿಸುವ ಪ್ರಕ್ರಿಯೆಯನ್ನು ಭಾರತ ಆರಂಭಿಸಿದೆ. ಇತ್ತೀಚೆಗೆ ಚೆನ್ನೈ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಈ ರೈಲಿನ ವಿನ್ಯಾಸವನ್ನು ಸಿದ್ಧಪಡಿಸಿದೆ. ಅದು ಚೆನ್ನೈ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ದೇಶೀಯ ತಂತ್ರಜ್ಞಾನ ಮತ್ತು ನಿರ್ಮಾಣವನ್ನು ಒಳಗೊಂಡಿರುತ್ತದೆ. ಇದು ಯೋಜಿತ ಬುಲೆಟ್ ಟ್ರೈನ್ಗಳು ಜಪಾನ್ ತಂತ್ರವನ್ನು ಹೊಂದಲಿವೆ. ಯಾವುವು ಜಪಾನ್ದಲ್ಲಿರುವ ಟ್ರೈನ್ಗಳ ತಾನೇ ಇವು ಭೀ ತಂತ್ರಜ್ಞಾನವನ್ನು ಹೊಂದಲಿವೆ. ಈ ಯೋಜಿತ ರೈಲುಗಳು ಪ್ರಸ್ತುತ ಭಾರತೀಯ ರೈಲ್ವೆಗಳಲ್ಲಿರುವ ಎಲ್ಲ ರೈಲುಗಳು ವೇಗವನ್ನು ಮೀರಿಸಲಿವೆ. ಜಪಾನ್ ನೆರವಿನ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಅಂದರೆ ಜಪಾನ್ನಿಂದ ನೆರವನ್ನು ಪಡೆದು ಮಾಡಲಾದ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು. ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆ ಹಣ ಒದಗಿಸಿರುವ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಮಾರ್ಗಕ್ಕೆ ಅಂದರೆ ಭೂಸ್ವಾಧೀನ ಕಾರ್ಯ ಪೂರ್ಣಗೊಂಡಿದೆ. ಈ ಮಾರ್ಗಕ್ಕೆ 325 ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಕ್ರಮಿಸುವ ಶಿನ್ಕನ್ಸೆನ್ E5 ಸರಣಿಯ ರೈಲು ಬಳಕೆಯಾಗಲಿದೆ. ಮುಂದೆ ನೋಡೋಣ. ಅದೇ ರೀತಿಯಾಗಿ ಇತ್ತೀಚೆಗೆ ರತನ್ ಟಾಟಾಗೆ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ನ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಯಾರಿಗೆ? ರತನ್ ಟಾಟಾಗೆ. ಇವರು ಕೈಗಾರಿಕೋದ್ಯಮಿಯಾಗಿದ್ದಾರೆ. ಟಾಟಾ ಸಮೂಹದ ಅಧ್ಯಕ್ಷ. ಜನೋಪಯೋಗಿ ಕಾರ್ಯಗಳಿಗೆ ಉದಾರ ದೇಣಿಗೆ ನೀಡುವ ರತನ್ ಟಾಟಾ ಅವರಿಗೆ ಪ್ರತಿಷ್ಠಿತ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ನ ಹ್ಯುಮ್ಯಾನಿಟೇರಿಯನ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಮುಂಬೈ ನಿವಾಸದಲ್ಲಿ ಇತ್ತೀಚೆಗೆ ಇದನ್ನು ಪ್ರದಾನ ಮಾಡಲಾಯಿತು ಇವರಿಗೆ. ಯಾರಿಗೆ? ರತನ್ ಟಾಟಾ. ಅದೇ ರೀತಿ ಮುಂದೆ ನೋಡೋದಾದರೆ ಪ್ಯಾರಿಸ್ ಒಲಿಂಪಿಕ್ಸ್ನ ಭಾರತದ ಸಿಪ್ ಡಿ ಮಿಷನ್ ಹುದ್ದೆ ತ್ಯಜಿಸಿದ ಮೇರಿ ಕೋಮ್. 6ನೇ ಬಾರಿ ವಿಶ್ವ ಚಾಂಪಿಯನ್ಶಿಪ್ ಬಾಕ್ಸರ್ ಆಗಿರುವ ಮೇರಿ ಕೋಮ್ ಮುಂದಿನ ಪ್ಯಾರಿಸ್ ಒಲಿಂಪಿಕ್ಸ್ಗೆ ನೇಮಿಸಲಾಗಿದ್ದ ಭಾರತದ ಸೇಫ್ ಡಿ ಮಿಷನ್ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ. ಯಾರು? ಮೇರಿ ಕೋಮ್. ಭಾರತೀಯ ಒಲಿಂಪಿಕ್ಸ್ನ ಅಸೋಸಿಯೇಷನ್ ಅಧ್ಯಕ್ಷ ಯಾರಂದರೆ PT ಉಷಾ ಆಗಿದ್ದಾರೆ. ಇತ್ತೀಚೆಗೆ ಮೇರಿ ಕೋಮ್ಗೆ ಸೇಫ್ ಡಿ ಮಿಷನ್ನ ಅಧ್ಯಕ್ಷರಾಗಿ ಮಾಡಲಾಗಿತ್ತು, ಆದರೆ ಅವರು ಇತ್ತೀಚೆಗೆ ರಾಜೀನಾಮೆ ನೀಡಿದ್ದಾರೆ. ಅದೇ ರೀತಿಯಾಗಿ ಭಾರತ ಒಲಿಂಪಿಕ್ಸ್ನ ಅಸೋಸಿಯೇಷನ್ನ ಅಧ್ಯಕ್ಷರಾದಂದರೆ PT ಉಷಾ. ಭಾಳ ಇಂಪಾರ್ಟೆಂಟ್ ಆಗಿದೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ ಧ್ವಜಧಾರಿಯಾಗಿ ಟೇಬಲ್ ಟೆನ್ನಿಸ್ ಆಟಗಾರ ಶರತ್ ಕಮಲ್ ಅವರು ಆಯ್ಕೆ ಮಾಡಲಾಗಿದೆ. ಪ್ಯಾರಿಸ್ ಒಲಿಂಪಿಕ್ಸ್ ಧ್ವಜಧಾರಿಯನ್ನಾಗಿ 2024. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಮುಂದೆ ಹೋಗೋಣ. ಮೂವತ್ತು ವಾರಗಳ ಗರ್ಭಿಣಿಯಾಗಿದ್ದ 14 ವರ್ಷದ ಸಂತ್ರಸ್ತೆಗೆ ಗರ್ಭಪಾತಕ್ಕೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಗರ್ಭಪಾತ ಮಾಡಿಕೊಳ್ಳಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಅಂದರೆ 14 ವರ್ಷದವರಿಗೆ. 30 ವಾರಗಳ ಗರ್ಭಿಣಿಯಾಗಿದ್ದ 14 ವರ್ಷ ವಯಸ್ಸಿನ ಅತ್ಯಾಚಾರ ಸಂತ್ರಸ್ತೆಗೆ ಗರ್ಭಪಾತ ಮಾಡಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಬಾಲಕಿಗೆ ಗರ್ಭಪಾತ ಮಾಡಿಸಲು ವೈದ್ಯಕೀಯ ತಂಡವನ್ನು ನಿಯೋಜಿಸುವಂತೆ ಮುಂಬೈ ಲೋಕಮಾನ್ಯ ತಿಲಕ್ ಪುರಸಭೆ ವೈದ್ಯಕೀಯ ಕಾಲೇಜು ಮತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ಗರ್ಭಪಾತ ಕಾಯ್ದೆ ನೋಡೋದಾದರೆ ವೈದ್ಯಕೀಯ ಗರ್ಭಪಾತ ಕಾಯ್ದೆ ಅಂದರೆ MTP ಅನ್ವಯ 26 ವಾರಗಳ ಗರ್ಭಿಣಿ ಗರ್ಭಪಾತ ಮಾಡಿಸಲು ಅನುಮತಿ ಇದೆ. ಆದರೆ ಈ ಪ್ರಕರಣ ತಿಳಿದ ನಂತರ ಸುಪ್ರೀಂ ಕೋರ್ಟ್ 30 ವಾರಗಳ ಗರ್ಭಿಣಿಗೆ ಗರ್ಭಪಾತಕ್ಕೆ ಅವಕಾಶವನ್ನು ನೀಡಿದೆ. ಅಂದರೆ ಗರ್ಭಪಾತ ಮಾಡಿಕೊಳ್ಳೋಕ್ಕೆ 24 ವಾರಗಳಾಗಿರಬೇಕು.
ಆದರೆ ಇದು ಈ ಕೇಸನ್ನ ಸ್ಟಡಿ ಮಾಡಿದ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು 30 ವಾರ ಆಗಿದೆ ಈಕೆಗೆ, ಅಂದರೂ ಭೀ ಗರ್ಭಪಾತ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದೆ ಈ ಮಗುಗೆ. ಯಾವ ರೀತಿಯಾಗಿ ಇದು ಮಾಡಿದೆ ಅಂದರೆ, ಇದು ಸುಪ್ರೀಂ ಕೋರ್ಟ್ಗಿರುವ 142ನೇ ವಿಧಿಯ ಅಧಿಕಾರ. ಸುಪ್ರೀಂ ಕೋರ್ಟಿಗೆ 142ನೇ ಅಧಿಕಾರ. ಇದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್, ನೋಡಿಕೊಳ್ಳಿದು 142ನೇ ವಿಧಿ. ಕ್ವೆಶ್ಚನ್ ಬಂದಿತ್ತು PC. ಯಾವುದೇ ಪ್ರಕರಣದಲ್ಲಿ ಸಂಪೂರ್ಣ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಆದೇಶ ಹೊರಡಿಸಲು ಸಂವಿಧಾನದ 142ನೇ ವಿಧಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ. ಈ ಅಧಿಕಾರವನ್ನು ಬಳಸಿಕೊಂಡು ನ್ಯಾಯಪೀಠ ಈ ಆದೇಶ ನೀಡಿದೆ. 142ನೇ ವಿಧಿ ಏನು ಹೇಳ್ತಪ್ಪ ಅಂತಂದರೆ, ಸಂಪೂರ್ಣ ಸುಪ್ರೀಂ ಕೋರ್ಟ್ ಅದಕ್ಕೆ ಅಂದ್ರೆ ಸಂಪೂರ್ಣ ಅಧಿಕಾರ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನ ಸಂಪೂರ್ಣ ಅಧಿಕಾರ ಯಾವುದು ಅಂದರೆ 142ನೇ ವಿಧಿ ಅಥವಾ ಆರ್ಟಿಕಲ್ ಅಂತ ಹೇಳ್ಬೋದು. ಇದು ಪ್ರಕರಣ ಬಗ್ಗೆ ನೋಡಿಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ಶಾಟ್ ಅಂತ ತೆಗೆದುಕೊಳ್ಳಿ ಒಂದು. ಅದೇ ರೀತಿ ಮುಂದೆ ನೋಡೋಣ. ವೆಸ್ಟಪ್ಪೆನ್ಗೆ ಹ್ಯಾಟ್ರಿಕ್ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಅಂದರೆ ಪ್ರಖ್ಯಾತ ಫಾರ್ಮುಲಾ 1 ಅಂದರೆ ಕಾರ್ ರೇಸ್ ಚಾಲಕ ಆಗಿರುವ ಮ್ಯಾಕ್ಸ್ ವೆಸ್ಟಪ್ಪೆನ್ ಸತತ 3ನೇ ಬಾರಿಗೆ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಯಾರು? ಮ್ಯಾಕ್ಸ್ ವೆಸ್ಟಪ್ಪೆನ್. ಮೈಕಲ್ ಶೂಮೇಕರ್ ಮತ್ತು ನಂತರ ಹ್ಯಾಟ್ರಿಕ್ ಜಪಾನೀಸ್ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದ 2ನೇ ಚಾಲಕ ಎಂಬ ಖ್ಯಾತಿಗೆ ಇವರು ಮ್ಯಾಕ್ಸ್ ವೆಸ್ಟಪ್ಪೆನ್ ಅವರು ಪಾತ್ರರಾಗಿದ್ದಾರೆ. ಇತ್ತೀಚೆಗಷ್ಟೇ ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಶಸ್ತಿಯನ್ನು ಗೆದ್ದಿದ್ದ ಫೆರಾರಿ ತಂಡದ ಕಾರ್ಲೋಸ್ ಸ್ಪೇನ್ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಮೊದಲ ಸ್ಥಾನ ಯಾರಂದರೆ ಮ್ಯಾಕ್ಸ್ ವೆಸ್ಟಪ್ಪೆನ್. ಅದೇ ರೀತಿಯಾಗಿ 3ನೇ ಸ್ಥಾನವನ್ನು ಪಡೆದವರು ಆಸ್ಟ್ರೇಲಿಯಾದ ಗ್ರ್ಯಾಂಡ್ ಪ್ರಿ ಪ್ರಶಸ್ತಿ ಗೆದ್ದಿದ್ದ ಫೆರಾರಿ ತಂಡದ ಕಾರ್ಲೋಸ್ ಸೈನ್ಸ್ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 2024 ಥಾಮಸ್ ಕಪ್ ಚಾಂಪಿಯನ್ ಯಾವುದಂದರೆ ಚೀನಾ ದೇಶ. 2024 ಥಾಮಸ್ ಕಪ್ ಚಾಂಪಿಯನ್ಶಿಪ್ ಆದ ತಂಡ ಚೀನಾ ದೇಶ. ಈ ಥಾಮಸ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದೆ. ಚೀನಾದ ಚಂಗ್ಡುವಿನಲ್ಲಿ ನಡೆದ ಥಾಮಸ್ ಕಪ್ ಫೈನಲ್ನಲ್ಲಿ ಚೀನಾ ಬ್ಯಾಡ್ಮಿಂಟನ್ ತಂಡವು ಇಂಡೋನೇಷಿಯಾ ವಿರುದ್ಧ ಜಯಗಳಿಸಿದೆ. ಯಾವುದೋ ಇಂಡೋನೇಷಿಯಾ ವಿರುದ್ಧ ಅಂದರೆ ರನ್ನರ್ ಇಂಡೋನೇಷಿಯಾ 11ನೇ ಬಾರಿ ಚಾಂಪಿಯನ್ ಆಗಿ ಇದು ಹೊರಹೊಮ್ಮಿದೆ. ಯಾವುದು? ಚೀನಾ ದೇಶ 11ನೇ ಬಾರಿ. ಚೀನಾ ತಂಡ 3-1 ಅಂತರದಲ್ಲಿ ಇಂಡೋನೇಷಿಯಾವನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. ಅದೇ ರೀತಿಯಾಗಿ 2024 ಊಬರ್ ಕಪ್ ಚಾಂಪಿಯನ್ ಯಾವುದಂದರೆ ಅದು ಭೀ ಚೀನಾ ದೇಶನೇ ಆಗಿದೆ. ಊಬರ್ ಕಪ್. ಹಾಗಾದರೆ ಊಬರ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಊಬರ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದೆ. ಕ್ವೆಶ್ಚನ್ 1, ಊಬರ್ ಕಪ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಕಾಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಾಗಿ ಎವರೆಸ್ಟ್ ಮತ್ತು MDH ಮಸಾಲೆಯಲ್ಲಿ ಎಥಿಲೀನ್ ಆಕ್ಸೈಡ್ ಕೀಟನಾಶಕ ಪತ್ತೆ ಆಹಾರ ಪದಾರ್ಥ ವಾಪಸ್ ಪಡೆಯಲು ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ ಸರ್ಕಾರ ಆದೇಶವನ್ನು ನೀಡಲಾಗಿದೆ. ಅಂದರೆ ಎವರೆಸ್ಟ್ ಮತ್ತು MDHನಲ್ಲಿ ಅದು ಇಥಿಲೀನ್ ಆಕ್ಸೈಡ್ ಅದು ಕೀಟನಾಶಕ ಆಹಾರ ಪತ್ತೆಯಾಗಿದೆ. ಅದರಿಂದ ವಾಪಸ್ ಪಡೆಯಲು ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ ಸರ್ಕಾರ ಆದೇಶ ಹೊರಡಿಸಿದೆ. ಭಾರತದ ಅಗ್ರ ಮಸಾಲೆ ಪದಾರ್ಥ ತಯಾರಿಕಾ ಕಂಪನಿಗಳಾದ ಎವರೆಸ್ಟ್ ಕಂಪನಿ ಮತ್ತು MDH ಕಂಪನಿಗಳ ಮಸಾಲೆ ಪದಾರ್ಥಗಳ ಎಥಿಲೀನ್ ಆಕ್ಸೈಡ್ ಅದು ಪತ್ತೆಯಾಗಿರೋ ಕಾರಣ ಕೂಡಲೇ ಆಹಾರ ಪದಾರ್ಥಗಳನ್ನು ಹಿಂಪಡೆದುಕೊಳ್ಳಲು ಸಿಂಗಾಪುರ್ ಮತ್ತು ಆಹಾರ ನಿಗಮ ಆದೇಶಿಸಿದೆ. ಅದೇ ರೀತಿಯಾಗಿ ಹಾಂಗ್ಕಾಂಗ್ ದೇಶವು ಸಹ ಹಿಂಪಡೆಯಲು ಸೂಚನೆ ನೀಡಿದೆ. ಯಾವುದೋ ಸಿಂಗಾಪುರ್, ಹಾಂಗ್ಕಾಂಗ್ ದೇಶಗಳು. ಎವರೆಸ್ಟ್ ಕಂಪನಿ ಫಿಶ್ ಕರಿ ಮಸಾಲ ಪರೀಕ್ಷಿಸಿದಾಗ ಅದರಲ್ಲಿ ಗ್ರೂಪ್ ಮೊದಲ ಹಂತದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಅದರಲ್ಲಿ ಈ ನಿಟ್ಟಿನಲ್ಲಿ ಸುರಕ್ಷೆ ದೃಷ್ಟಿಯಿಂದ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಯಾವುದೋ ಸಿಂಗಾಪುರ್ ಮತ್ತು ಹಾಂಗ್ಕಾಂಗ್ ದೇಶಗಳು. ಅದೇ ರೀತಿಯಾಗಿ ಎಥಿಲೀನ್ ಆಕ್ಸೈಡ್ನ ಬಳಕೆಯ ಪರಿಣಾಮ ಏನಾಗ್ತದಂದ್ರೆ, ಎಥಿಲೀನ್ ಆಕ್ಸೈಡ್ ಒಂದು ವರ್ಣ ರಹಿತ ಅನಿಲವಾಗಿದ್ದು ಇದನ್ನು ಕೀಟನಾಶಕ ಮತ್ತು ಕೀಟನಾಶಕಗಳ ಏಜೆಂಟ್ಗಾಗಿ ಬಳಕೆ ಮಾಡುತ್ತಾರೆ. ಎಥಿಲೀನ್ ಆಕ್ಸೈಡನ್ನು ಇದನ್ನು ಕೀಟನಾಶಕದ ಏಜೆಂಟಾಗಿ ಬಳಕೆ ಮಾಡುತ್ತಾರೆ. ಈ ರಾಸಾಯನಿಕವನ್ನು ಮೂಲಾಂಶ
ವೈದ್ಯಕೀಯ ಸಾಧನಗಳು ಕ್ರಿಮಿ ನಾಶಗೊಳಿಸಲು ಇದನ್ನು ಬಳಸಲಾಗುತ್ತದೆ. ಯಾವುದು ಎಥಿಲೀನ್ ಆಕ್ಸೈಡನ್ನು. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ ಫ್ರೆಂಡ್ಸ್. ಸ್ಕ್ರೀನ್ ಶಾಟ್ ಅಂತ ತೆಗೆದುಕೊಳ್ಳಿಲ್ಲ ಅಂದರೆ. ಅದೇ ರೀತಿ ಮುಂದೆ ನೋಡೋದಾದರೆ ಸ್ವಿಟ್ಜರ್ಲ್ಯಾಂಡ್ ಮೂಲದ ನೆಸ್ಲೆ ಸೆರಿಲಾಕ್ನಲ್ಲಿ ಭಾರಿ ಪ್ರಮಾಣದ ಸಕ್ಕರೆ ಅಂಶ ಪತ್ತೆಯಾಗಿದೆ. ಇದರಲ್ಲಿ ನೆಸ್ಲೆ ಸೆರಿಲಾಕ್ದಾಗ ಅಂದರೆ ಮಕ್ಕಳ ಆಹಾರ ಉತ್ಪನ್ನ ಪ್ರಮುಖ ಜಾಗತಿಕ ಕಂಪನಿಯಾಗಿರುವ ಸ್ವಿಟ್ಜರ್ಲ್ಯಾಂಡ್ ಮೂಲದ ನೆಸ್ಲೆ ಭಾರತದಲ್ಲಿ ತಾನು ಮಾರಾಟ ಮಾಡುತ್ತಿರುವ ಸೆರಿಲಾಕ್ ಆಹಾರದಲ್ಲಿ ಭಾರಿ ಪ್ರಮಾಣದ ಸಕ್ಕರೆಯನ್ನು ಬಳಸುತ್ತಿದೆ. ಯುರೋಪಿಯನ್ ದೇಶಗಳಿಗೆ ಹೋಲಿಸಿದರೆ ಈ ಪ್ರಮಾಣ ಹೆಚ್ಚಿದೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ. ಸೆರಿಲಾಕ್ದಾಗ ಅಂದರೆ ಸ್ವಿಟ್ಜರ್ಲ್ಯಾಂಡ್ ಮೂಲದ ಪಬ್ಲಿಕ್ ಐ ಆ್ಯಂಡ್ ಇಂಟರ್ನ್ಯಾಷನಲ್ ಬೇಬಿ ಫುಡ್ ಆ್ಯಕ್ಷನ್ ನೆಟ್ವರ್ಕ್ ಎಂಬ ಸರ್ಕಾರೇತರ ಸಂಸ್ಥೆಯೊಂದರ ವಿವಿಧ ದೇಶಗಳಲ್ಲಿ ಸೆರಿಲಾಕ್ ಸೇರಿದಂತೆ 150ಕ್ಕೂ ಮಕ್ಕಳ ಬಳಕೆಯ ಆಹಾರ ಉತ್ಪನ್ನವನ್ನು ಪರಿಶೀಲಿಸಿದಾಗ ಅಂಶ ಬೆಳಕಿಗೆ ಬಂದಿದೆ. ಇಲ್ಲಿ ಸೆರಿಲಾಕ್ದಾಗ ಹೆಚ್ಚಿನ ಅಂಶ ಇದೆ ಅಂತೆ. ಸ್ವಿಟ್ಜರ್ಲ್ಯಾಂಡ್ನ ಮೂಲದಾಗಿದೆ ಇದು. ಯಾವುದು ಸೆರಿಲಾಕ್. ಸಕ್ಕರೆ ಅಂಶ ಹೆಚ್ಚು ಮಾಡುತ್ತಿರೋ ಉದ್ದೇಶ ಏನಂದ್ರೆ ಸಕ್ಕರೆ ಅಂಶವನ್ನು ಜಾಸ್ತಿ ಹಾಕೋದ್ರಿಂದ ಆಹಾರದಲ್ಲಿ ಸಿಹಿ ಹೆಚ್ಚುತ್ತದೆ. ಇದರಿಂದ ಮಕ್ಕಳಿಗೆ ಆಹಾರವನ್ನು ಸೇವಿಸುವಾಗ ಸಂತೋಷವಾಗುತ್ತದೆ. ಜೊತೆಗೆ ಪೋಷಕರಂಥ ಆಹಾರವನ್ನು ಖರೀದಿಸುತ್ತಾರೆ. ಅಂದರೆ ಸಿಹಿಯಾದ ಆಹಾರ ಮಕ್ಕಳ ಸಲಿಗೆ ಸ್ವೀಟ್ ತೊಗೊಳ್ತಾರೆ ಅಂದಂಗೆ ಅರ್ಥ. ಅದರಿಂದ ಕಂಪನಿ ಆದಾಯ ಹೆಚ್ಚುತ್ತದೆ. ಭಾರತದಲ್ಲಿ ನಿಯಂತ್ರಣ ಕ್ರಮಗಳು ಕಠಿಣವಾಗಿಲ್ಲ, ಕಾರಣ ಕಂಪನಿಗಳು ಸುಲಭವಾಗಿ ಇಂಥ ಪ್ರಯತ್ನಗಳು ಮುಂದುವರಿಸಿವೆ. ಪ್ರಮುಖ ಅಂಶಗಳು ನೋಡಿದರೆ ಭಾರತ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ದೇಶೀಯವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಸಾರ್ವತ್ರಿಕ ಅಕ್ಕಿ, ಹೈನು, ಉತ್ಪನ್ನ, ಮಸಾಲೆ ಪದಾರ್ಥಗಳ ಸುರಕ್ಷತೆಗೆ ಗುಣಮಟ್ಟ ಪರೀಕ್ಷೆ ಮುಂದಾಗಿದೆ. ಯಾವುದು FSSAI. ಅಂದರೆ ಕ್ವೆಶ್ಚನ್ ನಂಬರ್ 2. FSSAI ಅಂದರೆ ಫುಲ್ ಫಾರಮನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೋಡಿ ಫ್ರೆಂಡ್ಸ್, ಇದನ್ನು ಕೂಡ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಿಡಿಯೋನ ಆದಷ್ಟು ಬೇಗ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನೀವು ಭೀ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಕ್ವಶನಲ್ಲಿ 2 ಕ್ವಶನ್ ಕೇಳಲಾಗಿದೆ. ಒಂದು ಊಬರ್ ಕಪ್ಪು ಯಾವ ಆಟಕ್ಕೆ ಸಂಬಂಧಿಸಿದೆ ಎಂದು ಹೇಳಲಾಗಿದೆ. ಎರಡನೇದು FSSAI ಯಾವ ಫುಲ್ ಫಾರಮನ್ನು ಹೇಳಿ ಇದರದ್ದು ಕಾಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್, ನೋಡೋಣ. ಸ್ವಲ್ಪ ಫುಲ್ ವೀಡಿಯೋ ನೋಡಿರಿ, ನಿಮಗೋಸ್ಕರ ಮಾಡ್ತಿರ್ತೀವಿ ವೀಡಿಯೋ. ಓಕೆ ಫ್ರೆಂಡ್ಸ್, ಬಾಯ್.